ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಾಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮೂಡಾ ಅಕ್ರಮದ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ. 631 ಸೈಟುಗಳಲ್ಲಿ ಬೇನಾಮಿಗಳೇ ಹೆಚ್ಚಿರೋದು ಗೊತ್ತಾಗ್ತಾ ಇದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು, ಉದ್ಯಮಿಗಳ ಹೆಸರಿನಲ್ಲಿ ಬೇನಾಮಿ. ಈ ವಾರದಲ್ಲಿಯೇ 361 ಸೈಟ್ಗಳನ್ನು ಸೀಸ್ ಮಾಡಲಿರುವ ಇಡಿ ತನಿಖೆಯ ಮುಂದುವರೆದ ಭಾಗವಾಗಿ 550 ಸೈಟುಗಳ ಮಾಹಿತಿಯನ್ನ ಜಾರಿ ನಿರ್ದೇಶನಾಲಯ ಕೇಳಿರುವಂತಹದ್ದು. ಈ ಮೂಲಕ ಮೂಡಾ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತಿರುವುಗಳು ಸಿಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮೊದಲ ಹಂತದಲ್ಲಿ 300 ಕೋಟಿಗೂ ಹೆಚ್ಚು ಆಸ್ತಿಯನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಇಡಿ ಮಾಡಿತ್ತು. ಮೂಡಾ ಸೈಟ್ ಸೀಸ್, ಅಬ್ದುಲ್ ವಾಜಿದ್ 42 ಸೈಟುಗಳನ್ನು ಸೀಸ್ ಮಾಡಲಾಗಿತ್ತು. ಅದರ ಜೊತೆಗೇನೆ ರವಿಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ 35 ಸೈಟುಗಳನ್ನು ಕೂಡ ಇಡಿ ಅಂದರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸೀಸ್ ಮಾಡಿದರು. ಬೇನಾಮಿಗಳೇ ಹೆಚ್ಚಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗ ಮತ್ತೆ ಎರಡನೇ ಹಂತದಲ್ಲಿ ಯಾರ್ಯಾರಿಗೆ ಶಾಕ್ ಆದಿದೆ ಅನ್ನುವಂತಹ ಪ್ರಶ್ನೆ. ಚಾಮುಂಡೇಶ್ವರಿ ಲೇಔಟ್ನ ಹೆಸರಿನಲ್ಲಿ 21 ಸೈಟನ್ನು ಸೀಸ್ ಮಾಡುವಂತಹ ಕೆಲಸಕ್ಕೆ ಇಡಿ ಮುಂದಾಗಿದೆ. ಜಯರಾಮ್ ಅವರ ಹೆಸರಿನಲ್ಲಿದ್ದಂತಹ 9 ಸೈಟನ್ನು ಕೂಡ ಇಡಿ ಸೀಸ್ ಮಾಡಿರುವಂಥದ್ದು. ಈಗ ಮುಂದುವರೆದ ಭಾಗವಾಗಿ 550 ಸೈಟುಗಳ ಮಾಹಿತಿಯನ್ನು ಇಡಿ ಕೇಳಿದೆ. ಹಾಗಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇಡಿಯ ಇನ್ವೆಸ್ಟಿಗೇಷನ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಇಡಿ ಇನ್ವೆಸ್ಟಿಗೇಷನ್ ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೊದಲ ಹಂತದಲ್ಲಿ ಸೀಸ್ ಮಾಡಿದಂತಹ ಆಸ್ತಿ ಸಹಜವಾಗಿ ಅಚ್ಚರಿ ಕಾರಣವಾಗಿತ್ತು. ಈಗ ಎರಡನೇ ಹಂತದಲ್ಲಿ 550 ಸೈಟುಗಳ ಮಾಹಿತಿಯನ್ನು ಕೇಳಿದೆ ಇಡಿ ಅನ್ನೋದು ಗೊತ್ತಾಗ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕೆ ಅಂತ? ಪ್ರೇಮ್, ಕಳೆದ ವರ್ಷದ ಅಕ್ಟೋಬರ್ ಮಧ್ಯಭಾಗದಲ್ಲಿ ಇಡಿ ಅವರು ರೈಡನ್ನು ಮಾಡಿದ್ದಂಥದ್ದು ಮೂಡಾಗೆ. ತದನಂತರದಲ್ಲಿ ಕೆಲವೊಂದಿಷ್ಟು ಬಿಲ್ಡರ್ಗಳ ಮನೆ ಮೇಲೂ ಕೂಡ ರೈಡನ್ನು ಮಾಡಿದರು. ಹೆಚ್ಚು ಕಡಿಮೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳ ಕಾಲ ಇಡಿ ಅವರು ಒಂದು ದೊಡ್ಡ ಮಟ್ಟದ ಹೋಮ್ವರ್ಕನ್ನು ಮಾಡಿ ಮುಗಿಸಿರುವಂಥ ರೀತಿಯಲ್ಲೇ ಕಾಣ್ತಾ ಇದೆ. ಯಾಕೆಂದರೆ ಈಗ ಹಂತವಾಗಿ ಸೈಟ್ಗಳ ಸೀಸಿಂಗ್ಗೆ ಮುಂದಾಗ್ತಾ ಇರುವಂಥದ್ದು. ಆರಂಭದಲ್ಲಿ 142 ಸೈಟ್ಗಳ ಸೀಸ್ಗೆ ಲಿಸ್ಟನ್ನು ಕೂಡ ಕಳಿಸಿ ಅದನ್ನು ಕೂಡ ಈಗಾಗಲೇ ಸೀಸನ್ನು ಮಾಡಿರುವಂಥದ್ದು. ತದನಂತರದಲ್ಲಿ ಎರಡನೇ ಲಿಸ್ಟು 600ಕ್ಕೂ ಹೆಚ್ಚು ಸೈಟ್ಗಳ ಲಿಸ್ಟನ್ನು ಮೂಡಾಗೆ ಕಳಿಸಿ ಅದರಿಂದ ಕೆಲವೊಂದಿಷ್ಟು ದಾಖಲೆಗಳನ್ನ ಕೇಳ್ಕೊಂಡಿದ್ರು. ಬಹುತೇಕ ಇದೇ ವಾರದಲ್ಲಿ ಈಗಾಗಲೇ ದಾಖಲೆಗಳು ಕೂಡ ನಗರ ಅಭಿವೃದ್ಧಿ ಪ್ರಾಧಿಕಾರದವರು ಇಡಿಗೆ ತಲುಪಿಸಿದ್ದಾರೆ. ಹಾಗಾಗಿ ಬಹುತೇಕ ಇದೇ ವಾರದಲ್ಲಿ ಎರಡನೇ ಲಿಸ್ಟಲ್ಲಿರುವಂಥ 600ಕ್ಕೂ ಹೆಚ್ಚು ಸೈಟ್ಗಳಂತೂ ಸೀಸ್ ಆಗುತ್ತೆ. ಅದರ ಜೊತೆಗೆ ಯಾವಾಗ ಎರಡನೇ ಹಂತದ ಲಿಸ್ಟನ್ನು ಪ್ರಾಧಿಕಾರದವರು ಕಳಿಸ್ಕೊಟ್ರೋ ಈಗ 3ನೇ ಲಿಸ್ಟನ್ನು ಇಡಿ ಅವರು ಕಳಿಸಿರುವಂಥದ್ದು. ಅಂದರೆ ಎಲ್ಲದನ್ನು ಕೂಡ ಒಟ್ಟಿಗೆ ಏಕದಮ್ ಆಗಿರುವಂಥ 4,000 ಚಿಲ್ಲರೆ ಸೈಟ್ಗಳ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಸತಿ ಸೀಸನ್ನು ಮಾಡದೆ ಹಂತವಾಗಿ ಎಲ್ಲ ದಾಖಲೆಗಳನ್ನು ಪರಿಪೂರ್ಣವಾಗಿ ನೋಡಿಕೊಂಡು ಅದರ ಅನ್ವಯವಾಗಿ ಹಂತವಾಗಿ ಸೈಟ್ಗಳ ಸೀಸಿಂಗನ್ನು ಇಡಿ ಅವರು ಮಾಡ್ತಾ ಇರುವಂಥದ್ದು. ಅಲ್ಲಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50ಯ ಅನುಪಾತದಲ್ಲಿ ಅದರ ಜೊತೆಗೆ ಬದಲಿ ನಿವೇಶನದ ಹೆಸರಿನಲ್ಲಿ ಯಾರ್ಯಾರು ಸೈಟ್ಗಳನ್ನು ಪಡೆದುಕೊಂಡಿದ್ದಾರೋ ಬಹುತೇಕ ಆ ಎಲ್ಲ ಸೈಟ್ಗಳ ಸೀಸನ್ನು ಇಡಿ ಅವರು ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಡಿ ಅವರ ಈ ಹೆಜ್ಜೆಯನ್ನು ಗಮನಿಸ್ತಾ ಇದ್ದರೆ ಈ ಒಂದು 50-50 ಅನುಪಾತ ಇರ್ಬೋದು ಮತ್ತು ಬದಲಿ ನಿವೇಶನಗಳ ವಿಚಾರ ಇರ್ಬೋದು, ಅದರಲ್ಲಿ ಇನ್ವೆಸ್ಟ್ ಮಾಡಿರುವಂಥವರು, ಅದರಲ್ಲಿ ಬೇನಾಮಿಗಳನ್ನಾಗಿ ಮಾಡ್ಕೊಂಡಿರುವಂಥವರು, ಅದರಲ್ಲಿ ಸೈಟ್ಗಳನ್ನ ಖರೀದಿ ಮಾಡಿರುವಂಥವರು ಎಲ್ಲರಿಗೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಈಗ ಕ್ಲಿಯರ್ ಆಗ್ತಾ ಇದೆ. ಪ್ರೇಮ್. ಕೆಪಿ ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಜನಪ್ರತಿನಿಧಿ ಮತ್ತು ಅಧಿಕಾರಿಗಳು, ಉದ್ಯಮಿಗಳ ಹೆಸರಿನಲ್ಲಿ ಬೇನಾಮಿ ಮಾಡಿರೋರಿಗೆ ಈಗ ಸಹಜವಾಗಿಯೇ ನಡುಕ ಶುರುವಾಗಿದೆ. ಇಡಿ ಹಂತವಾಗಿ ಯಾರ್ಯಾರು ಅಕ್ರಮವಾಗಿ ಸೈಟನ್ನು ಖರೀದಿಸಿದಾರೋ, ಬೇನಾಮಿ ಹೆಸರಿನಲ್ಲಿ ಸೈಟನ್ನು ಮಾಡ್ಕೊಂಡಿದ್ದಾರೋ ಅಂಥವರಿಗೆ ಬಿಸಿ ಮುಟ್ಟಿಸ್ಲಿಕ್ಕೆ ಮುಂದಾಗ್ತಾ ಇರುವಂಥದ್ದು.